ಲೋಕಾಯುಕ್ತ ತನಿಖೆ ಚುರುಕುಗೊಂಡಿರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಇಡಿ ಸಂಕಷ್ಟ ಶುರುವಾಗಿದೆ. ಮುಡಾ ಹಗರಣದ ಮೇಲೆ ಇಡಿ ಕಣ್ಣಿಟ್ಟಿದ್ದು ಯಾವುದೇ ಕ್ಷಣದಲ್ಲಿ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಏಕಾಏಕಿ ಮುಡಾ ಎಂಟ್ರಿ ಆಗಿದ್ದು ಯಾಕೆ? ಇಡಿ ಎಂಟ್ರಿಗೆ ಕಾರಣವಾದಂತ ಮೂರು ಅಂಶಗಳು ಯಾವುದು? ಬನ್ನಿ ನೋಡೋಣ. The ED is now playing, hitting and trying to bulldoze and to bully a elected Congress government. I don't know on what grounds money laundering. ಮೂಡ ಮುಳ್ಳು ಚುಚ್ಚಿದೆ, ಸೈಟ್ ವಾಪಸ್ ಕೊಟ್ಟರು ವ್ಯೂಹ ಸುತ್ತಿಕೊಳ್ತಿದೆ, ಲೋಕ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ಮುಡಾ ಹಗರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದ್ದು ಕೈಮನೆಯನ್ನ ಶೇಕ್ ಮಾಡಿದೆ. ಇಡಿ ಇಸಿಐಆರ್ ದಾಖಲಿಸಿಕೊಳ್ತಿದ್ದಂತೆ ಚಿಂತಾಕ್ರಾಂತರಾಗಿರುವ ಸಿಎಂಗೆ ಇಡಿ ತನಿಖೆ ಎದುರಿಸುವ ಪರಿಸ್ಥಿತಿ ಬಂದೊದಗಿದೆ. ಹಾಗಾದ್ರೆ ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲು ಮಾಡಿದ್ದೇಕೆ? ಏನೆಲ್ಲ ತನಿಖೆ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇಡಿ ಕೇಸ್ ದಾಖಲು ಮಾಡಿಕೊಂಡಿದೆ. ಈಗಾಗಲೇ ಪಿಎಂಎಲ್ಎ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಮನಿ ಲಾಂಡ್ರಿಂಗ್ ಅಂದ್ರೆ ಹಣದ ಅಕ್ರಮ ವರ್ಗಾವಣೆ ಆರೋಪ ಸೇರಿದಂತೆ ಪ್ರಮುಖ ಆರೋಪ ಮುನ್ನೆಲೆಗೆ ಬಂದಿದೆ. ಸೈಟ್ಗಳ ಮೂಲಕ ಹಣದ ಅಕ್ರಮ ವರ್ಗಾವಣೆ ಆಗಿರಬಹುದು ಅನ್ನೋ ಪ್ರಶ್ನೆಯನ್ನು ಕೂಡ ಇಡಿ ಎತ್ತಿದೆ. ರಿಯಲ್ ಎಸ್ಟೇಟ್ ಆಯಾಮ ಜೊತೆ ಆರ್ಥಿಕ ಅಪರಾಧ ಆರೋಪ ಇದೆ. ರಿಯಲ್ ಎಸ್ಟೇಟ್ ಮೂಲಕ ಆರ್ಥಿಕ ಅಪರಾಧದ ಆರೋಪ ಇದೆ. ಇನ್ನು ಸಿಎಂ ಪತ್ನಿ ಸೈಟ್ ಜೊತೆಗೆ ಮುಡಾದ ಇನ್ನಿತರ ಸೈಟ್ ಹಂಚಿಕೆ ತನಿಖೆಯೂ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಆಪ್ತರ ನಿವಾಸ ಮತ್ತು ಕಚೇರಿಗಳ ಮೇಲೆ ಇಡಿ ಕಣ್ಣಿಟ್ಟಿದೆ. ಅನೇಕ ಸಚಿವರ ಚಲನವಲನಗಳ ಮೇಲೂ ಕೂಡ ಇಡಿ ನಿಗಾ ಇಟ್ಟಿದೆ. ದೂರವಾಣಿ ಮಾತುಕತೆ, ದಾಖಲೆ, ಬ್ಯಾಂಕ್ ಅಕೌಂಟ್ ಮೇಲೂ ಇಡಿ ನಿಗಾ ಇಟ್ಟಿದೆ. ಈ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ನನ್ನ ಪ್ರಕಾರ ಇದು ಮನಿ ಲಾಂಡ್ರಿಂಗ್ ಆಗೋದಿಲ್ಲ, ನಾನು ಭಾಗಿಯೇ ಆಗಿಲ್ಲ ಎಂದಿದ್ದಾರೆ. I don't know on what grounds money laundering. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ. ಬಹುಶಃ ನಿಮಗೂ ಆಗನ್ಸುತ್ತೆ. ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕೆಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ದಾರೆ. ಇನ್ನು ಇಡಿ ಎಂಟ್ರಿ ವಿಚಾರವಾಗಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ, ಚುನಾಯಿತ ಸರ್ಕಾರವನ್ನ ಕೆಡವಲು ಇಡಿ ತುಂಬಾ ಕೆಳಮಟ್ಟಕ್ಕೆ ಇಳಿದಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. But it is very clear that the ED is now playing, hitting and trying utmost to go below the belt, to browbeat, to bulldoze and to bully a elected Congress government, a elected CM. ಇಷ್ಟೇ ಅಲ್ಲದೆ ಇಡಿ ಸಿದ್ದರಾಮಯ್ಯ ವಿರುದ್ಧ ಪಿಎಂಎಲ್ಎ ಕೇಸ್ ದಾಖಲಿಸಿದ್ದನ್ನ ಸಿಂಘ್ವಿ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ ಆದೇಶ ಬಂದು ಇನ್ನೂ ವಾರವೂ ಕಳೆದಿಲ್ಲ, ಅಷ್ಟು ವೇಗವಾಗಿ ಹೇಗೆ ಮನಿ ಲಾಂಡ್ರಿಂಗ್ ಕೇಸ್ ದಾಖಲಿಸಿದ್ರು ಎಂದಿದ್ದಾರೆ. अभी सैंक्शन मिला गवर्नर का और उसके बाद जो उच्च न्यायालय का जिसमें मैं पेश हुआ, निर्णय अभी हफ्ता 10 दिन भी नहीं हुआ है, 4-5 दिन हुए. तो जब उस सैंक्शन को उच्च न्यायालय ने सही माना, जिसकी अभी अपीलें वगैरह निलंबित होंगी, आगे चलेंगी, तो इतनी जल्द यानी एक हफ्ते से कम में ईडी ने कहां से कैसे इन्वेस्टिगेट किया कि मनी लॉन्ड्रिंग हुई है? ಮುಡಾದ ಸಂಬಂಧ ಇನ್ನಿತರ ಪ್ರಕರಣಗಳನ್ನು ತನಿಖೆ ಮಾಡುತ್ತಾ ಇಡಿ ಕೇವಲ ಮುಡಾದ 14 ಸೈಟ್ಗಳ ಪ್ರಕರಣ ಮಾತ್ರವಲ್ಲದೆ ಮುಡಾದಲ್ಲಿ ನಡೆದ ಎಲ್ಲ ಅಕ್ರಮಗಳ ಕುರಿತು ಇಡಿ ತನಿಖೆ ನಡೆಸುವ ಸಾಧ್ಯತೆ ಇದೆ. ಅಂದಹಾಗೆ ಕೇವಲ 14 ಸೈಟ್ ಅಷ್ಟೇ ಅಲ್ಲದೆ ಮುಡಾದಲ್ಲಿನ 387 ಕೋಟಿ ರೂಪಾಯಿಯನ್ನ ಬೇರೆ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಮಾಡಿದ ಆರೋಪ ಇದೆ. ವರುಣ ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಆರೋಪ ಇದ್ದು ಇದು ಕಾನೂನು ಬಾಹಿರ ಎನ್ನಲಾಗಿದೆ. ಆದರೆ 387 ಕೋಟಿ ಬಳಕೆ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ. ಈ ಬಗ್ಗೆಯೂ ಇಡಿ ತನಿಖೆ ಮಾಡುವ ಸಾಧ್ಯತೆ ಇದೆ. ಇದರ ಜೊತೆಗೆ 2023 ಅಕ್ಟೋಬರ್ನಲ್ಲಿ ಬೆಂಗಳೂರಿನಲ್ಲಿ ಐಟಿ ದಾಳಿ ಆಗಿತ್ತು. ಬಸವೇಶ್ವರ ನಗರದಲ್ಲಿ ಉದ್ಯಮಿ ಮನೆ ಮೇಲೆ ನಡೆದಿದ್ದ ದಾಳಿ ವೇಳೆ 40 ಕೋಟಿಗೂ ಅಧಿಕ ಹಣ ಸಿಕ್ಕಿತ್ತು. ಈ ಉದ್ಯಮಿ ಮನೆಯಲ್ಲಿ ಸಿಕ್ಕ ಹಣ ಸಚಿವರಿಗೆ ಸೇರಿದ್ದು ಎನ್ನಲಾಗಿತ್ತು. ಅಲ್ಲದೆ ಈ 40 ಕೋಟಿ ಮುಡಾಗೆ ಸಂಬಂಧಪಟ್ಟಿದ್ದು ಎನ್ನುವ ಗುಮಾನಿ ಇದೆ. ಈ ಪ್ರಕರಣದ ವಿಚಾರವಾಗಿಯೂ ಇಡಿ ತನಿಖೆ ನಡೆಸುವ ಸಾಧ್ಯತೆ ಇದೆ. ಒಟ್ಟಾರೆ ಮುಡಾ ಹಗರಣದಲ್ಲಿ ಇಡಿ ಎಂಟ್ರಿ ಆಗಿರೋದು ನಾನಾ ಲೆಕ್ಕಾಚಾರಕ್ಕೂ ಕಾರಣವಾಗಿದೆ. ಮುಂದೆ ಅದ್ಯಾವ ರೀತಿ ತನಿಖೆ ನಡೆಯುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.